So, good morning to everybody, students. So, in the last class, I did a problem. So, ಅದು 26 ಮತ್ತು 27 ಎರಡೂ ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೆ. ಅದರಲ್ಲಿ 27th ಪ್ರಾಬ್ಲಮ್ನ ನಾನು ನಿಮ್ಗೆ ಸಾಲ್ವ್ ಮಾಡಿದ್ದೆ. ಯಾಕೆ ಅಂತ ಹೇಳಿದರೆ ಇಟ್ ಇಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. ಅಂದರೆ 100% ಆಫ್ ಅನದರ್ ಕಂಪನಿ, ಸಬ್ಸಿಡರಿ ಕಂಪ್ನಿ ಈಸ್ ಟೇಕನ್ ಓವರ್ ಬೈ ದಿ ಹೋಲ್ಡಿಂಗ್ ಕಂಪ್ನಿ. ಒಂದು ಸಬ್ಸಿಡರಿ ಕಂಪ್ನಿಯ 100% ಶೇರ್ಸನ್ನು ಒಂದು ಹೋಲ್ಡಿಂಗ್ ಕಂಪ್ನಿ ತೊಗೊಂಡೋದಾಗ ಅಲ್ಲಿ ರೆವಿನ್ಯೂ ಪ್ರಾಫಿಟ್ ಬರೋದಿಲ್ಲ, ಬರೀ ಕ್ಯಾಪಿಟಲ್ ಪ್ರಾಫಿಟ್ ಬರುತ್ತೆ. ಆ ಕ್ಯಾಪಿಟಲ್ ಪ್ರಾಫಿಟಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಏನೂ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಮೈನಾರಿಟಿ ಶೇರ್ ಹೋಲ್ಡರ್ಸು ಬರೋದಿಲ್ಲ. ಆದ್ದರಿಂದ ಕ್ಯಾಪಿಟಲ್ ರಿಸರ್ವ್ನ ಕ್ಯಾಲ್ಕುಲೇಟ್ ಮಾಡಿ, ಕಾಸ್ಟ್ ಆಫ್ ಕಂಟ್ರೋಲ್ನ ಕ್ಯಾಲ್ಕುಲೇಟ್ ಮಾಡಿ, ಒಂದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತಕ್ಕಂಥದ್ದನ್ನು ಕಳೆದ ಕ್ಲಾಸ್ ಪ್ರಾಬ್ಲಮಲ್ಲಿ ಹೇಳಿದ್ದೆ. ಮತ್ತು ಇನ್ನೊಂದು 26 ಪ್ರಾಬ್ಲಮ್ ಅಂತ ಇದೆ ನೋಡಿ, ಆ 26 ಪ್ರಾಬ್ಲಮನ್ನು ಸಹ ಕಳಿಸಿದ್ದೆ. ಅದರಲ್ಲಿ ಡೇಟ್ಸ್ದು ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ. ಆ ಡೇಟ್ಸ್ದು ಅಡ್ಜಸ್ಟ್ಮೆಂಟ್ಸ್ ಇರೋದ್ರಿಂದ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಪ್ರಾಬ್ಲಮ್ ಇದೆ ನೋಡಿ, 27th ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅದರ ಬ್ಯಾಲೆನ್ಸ್ ಶೀಟ್ ಟೋಟಲ್ಲು 17,40,000 ಆ್ಯಂಡ್ 6,07,500 ಇರತಕ್ಕಂಥ ಒಂದು ಬ್ಯಾಲೆನ್ಸ್ ಶೀಟ್ನ ನಾನು ನಿಮಗೆ ಕಳಿಸಿದ್ದೀನಿ. ಅದರಿಂದ ವಿ ಹ್ಯಾವ್ ಟು ಪ್ರಿಪೇರ್ ಎ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಪ್ರಾಬ್ಲಮಲ್ಲಿ ಕೇಳಿರೋದು ಬರೀ ಮೈನಾರಿಟಿ ಇಂಟ್ರೆಸ್ಟು, ಕಾಸ್ಟ್ ಆಫ್ ಕಂಟ್ರೋಲ್ ಮಾತ್ರ ಕೇಳಿದ್ದಾರೆ. ನಾವು ಆ ಪ್ರಾಬ್ಲಮ್ಗೆ ವಿ ಆಲ್ಸೋ ಪ್ರಿಪೇರ್ ದಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಅದಕ್ಕೆ ಒಂದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನು ಸಹ ನೋಡೋಣ. ಸೊ ಈಗ ಪ್ರಾಬ್ಲಮನ್ನು ರೀಡ್ ಔಟ್ ದ ಪ್ರಾಬ್ಲಮ್ ಕೇರ್ಫುಲಿ. ಯಾವುದೇ ಒಂದು ಪ್ರಾಬ್ಲಮ್ಸ್ನ ಆಗಲಿ, ನೀವು ಪ್ರಾಬ್ಲಮ್ಸ್ನ ಮಾಡೋಕ್ಕಿಂತ ಮುಂಚೆ ಯು ಮಸ್ಟ್ ರೀಡ್ ದ ಪ್ರಾಬ್ಲಮ್ ಪ್ರಾಪರ್ಲಿ. ಪ್ರಾಬ್ಲಮ್ನ ನಿಧಾನವಾಗಿ ಓದ್ಕೊಬೇಕು. ಅಂದರೆ ಇಲ್ಲಿ ನಾವು ಹೋಲ್ಡಿಂಗ್ ಕಂಪ್ನಿ ಮಾಡಬೇಕಾದಾಗ ಮೊದಲು ನೋಡಬೇಕಾಗಿರ್ತಕ್ಕಂಥದ್ದು ಸಬ್ಸಿಡರಿ ಕಂಪ್ನಿಯಲ್ಲಿ ಎಷ್ಟು ಶೇರ್ಸ್ ಇದೆ, ಅದರಲ್ಲಿ ಹೋಲ್ಡಿಂಗ್ ಕಂಪನಿ ಎಷ್ಟು ಶೇರ್ಸನ್ನು ತಗೊಂಡೋಗುತ್ತೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎರಡನೇ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ, ಬ್ಯಾಲೆನ್ಸ್ ಶೀಟ್ ಎಲ್ಲ ಆದಮೇಲೆ ಅಡ್ಜಸ್ಟ್ಮೆಂಟ್ಸ್ ಕಾಲಮಲ್ಲಿ ಎಚ್ ಲಿಮಿಟೆಡ್ ಅಕ್ವೈರ್ಡ್ 75% ಆಫ್ ಶೇರ್ಸ್ ಆನ್ 31/7/2011. 31/7/2011 ಎಚ್ ಲಿಮಿಟೆಡ್ ಅಂದರೆ ಹೋಲ್ಡಿಂಗ್ ಕಂಪನಿ ಅಕ್ವೈರ್ಡ್ 75% ಆಫ್ ದ ಶೇರ್ಸ್. 75% of the shares of subsidiary company is taken over by the holding company on 31/7/2011. 31/7/2011 ಇದನ್ನು ನಾವು ಡೇಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. 31/7/2011 ಹೋಲ್ಡಿಂಗ್ ಕಂಪನಿ ಇಟ್ ಟೇಕ್ಸ್ ಓವರ್ 75% ಆಫ್ ಶೇರ್ಸ್. ಅಲ್ಲಿಗೆ ಮೊದಲು ನಾವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೇಷಿಯೋ ಏನಾಗುತ್ತೆ, ಯಾವಾಗ ಒಂದು ಹೋಲ್ಡಿಂಗ್ ಕಂಪನಿ 75% ಶೇರ್ಸ್ನ ತಗೊಂಡೋಯ್ತು, ಮಿಕ್ಕಿದ ಶೇರ್ಸ್ಗಳು ಯಾರ ಹತ್ರ ಇರುತ್ತೆ, ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹತ್ರ ಇರುತ್ತೆ. ಎಷ್ಟು ಪರ್ಸೆಂಟೇಜು? 75% is taken over. The balance of shares is 25% are held with the minority shareholders. 25% minority shareholders ಹತ್ರ ಇರುತ್ತೆ. So the ratio will be 3:1. 3:1 ratio. This is first step. Next, ಎರಡನೇ ಸ್ಟೆಪ್ಪು, ಆಸ್ ಯೂಶುವಲ್ we have to calculate the capital profit. So here what do you mean by capital profit? Capital profit na ನಾವು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಕರಿತೀವಿ. ಪ್ರೀ ಅಕ್ವಿಸಿಷನ್ ಅಂತಂದ್ರೆ ಅಕ್ವೈರ್ ಆಗಿರ್ತಕ್ಕಂಥ ಡೇಟ್ ಕೊಟ್ಟಿದ್ದಾನೆ, 31/7/2011 is the date of acquire. ನಮ್ಗೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ ಕೊಟ್ಟಿದ್ದಾರೆ ನೋಡಿ, ಬ್ಯಾಲೆನ್ಸ್ ಶೀಟ್ ಡೇಟು
ಮೇಲ್ಗಡೆ ಎರಡೂ ಕಂಪ್ನಿದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಅದು 31st March 2012. ಇದು ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್, ಡೇಟ್ ಆಫ್ ಈಗ ಕೊಟ್ಟಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟು. ಅಂದರೆ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ಡೇಟ್ ಯಾವುದು ಅಂತ ತಿಳ್ಕೊಬೇಕು ನಾವು. ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸ್ ಶೀಟು 31st March 2011. 31st March 2011 ಇದು ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟು. ಇದು ಡೇಟ್ ಆಫ್ ಅಕ್ವಿಸಿಷನ್, ಇದು ಡೇಟ್ ಆಫ್ ನಮಗೆ ಈಗ ಕೊಟ್ಟಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟು. ಇದು ಪ್ರೀವಿಯಸ್ ಡೇಟ್ ಬ್ಯಾಲೆನ್ಸ್ ಶೀಟ್, ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ಮಾಡಿರ್ತಕ್ಕಂಥ ಡೇಟು. ಅಲ್ಲಿಗೆ ಈ ಪೀರಿಯಡ್ ಇಂದ ಈ ಪೀರಿಯಡ್ ಇದೆಯಲ್ಲ, ಇದನ್ನ ನಾವು ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಈ ಡೇಟ್ ಇಂದ ಈ ಡೇಟ್ ಇದೆಯಲ್ಲ, ಇದನ್ನ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಅಂತ ಕರಿತೀವಿ. ಯಾಕೆ? ದಿಸ್ ಇಸ್ ದ ಡೇಟ್ ಆಫ್ ಅಕ್ವಿಸಿಷನ್. 31/7/2011 ಡೇಟ್ ಆಫ್ ಅಕ್ವಿಸಿಷನ್. ಇದು ಡೇಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಇದು ಆದ್ಮೇಲೆ ಪೋಸ್ಟ್ ಅಕ್ವಿಸಿಷನ್, ಅದಕ್ಕಿಂತ ಮೊದಲಿದ್ದು ಪ್ರೀ ಅಕ್ವಿಸಿಷನ್. ಸೊ ಈಗ ನಮಗೆ ಬ್ಯಾಲೆನ್ಸ್ ಶೀಟ್ ಕೊಡ್ತಕ್ಕಂಥದ್ದು ನಮಗೆ 31st March 2012. ಅದ್ರ ಕೆಳಗಡೆ ಒಂದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ ನೋಡಿ. ಏನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ? ಎಸ್ ಲಿಮಿಟೆಡ್ ಅರ್ನ್ಡ್ ಎ ಪ್ರಾಫಿಟ್ ಆಫ್ 67,500 ಫಾರ್ ದ ಇಯರ್ ಎಂಡೆಡ್ 31st March 2012. ಅಂದರೆ ಒಂದು ವರ್ಷದಲ್ಲಿ ಅದು 67,500 ರೂಪಾಯಿ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ. ಇಟ್ ಅರ್ನ್ಸ್ ಎ ಪ್ರಾಫಿಟ್ ಆಫ್ 67,500 ಇನ್ 1 year. ಒಂದು ವರ್ಷದಲ್ಲಿ 67,500 ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಅರ್ನ್ ಮಾಡಿರ್ತಕ್ಕಂಥ ಪ್ರಾಫಿಟ್ 67,500. ಅಂದ್ರೆ ಇಲ್ಲಿ 4 ತಿಂಗಳಾಗುತ್ತೆ. ದಿಸ್ ಈಸ್ 4 months. 31st March 2011 ಇಂದ 31st 7 2011 ಗೆ 4 months. 31st 7 2011 ಇಂದ 31st 3 2012 ಅಷ್ಟೊತ್ತಿಗೆ 8 months. ಇದು 4 months, ಇದು 8 months. ಅಂದ್ರೆ ಒಂದು ವರ್ಷದಲ್ಲಿ 67,500 ಆದ್ರೆ 4 ತಿಂಗಳಿಗೆ ಎಷ್ಟು, 8 ತಿಂಗಳಿಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು. 8 ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡೋದು ರೆವಿನ್ಯೂ ಪ್ರಾಫಿಟ್. 4 ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಪ್ರಾಫಿಟ್. ಅದಕ್ಕೋಸ್ಕರವಾಗಿ ಇಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ಗೆ ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್, ಮೊದಲೇ ಇದ್ದಂಥ ಜನರಲ್ ರಿಸರ್ವ್. ಯಾಕೆ ಜನರಲ್ ರಿಸರ್ವ್ ಬಗ್ಗೆ ಏನು ಹೇಳಿಲ್ಲ, ಅದಕ್ಕೋಸ್ಕರ ಅದನ್ನ ಅಕ್ವೈರ್ ಮಾಡೋದಕ್ಕಿಂತ ಮೊದಲೇ ಇತ್ತು ಅಂತ ಅನ್ಕೊಬೇಕು. ಹೌ ಮಚ್ ಇಸ್ ದ ಜನರಲ್ ರಿಸರ್ವ್ ಆಫ್ ಎಸ್ ಲಿಮಿಟೆಡ್? ದ ಜನರಲ್ ರಿಸರ್ವ್ ಆಫ್ ಎಸ್ ಲಿಮಿಟೆಡ್ ಈಸ್ 1,05,000. 1,05,000. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ? ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 82,500 ಇದೆ. 82,500. ಆ 82,500 ಈ ವರ್ಷ ಅರ್ನ್ ಮಾಡಿರೋದು 67,500. 67,000 ರೂಪಾಯಿ ಡ್ಯೂರಿಂಗ್ ದ ಇಯರ್ ಅರ್ನ್ ಮಾಡಿರೋದು. ಅಂದ್ರೆ ಮೊದಲೇ ಇದ್ದಿದ್ದು 15,000 rupees. ಮೊದಲೇ ಇದ್ದಿದ್ದು 15,000 rupees. ಈಗ ಪ್ರಾಫಿಟ್ ಫಾರ್ 8 months, ಪ್ರಾಫಿಟ್ ಫಾರ್ 4 months. 8 months ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್. ಪ್ರೀ ಅಕ್ವಿಸಿಷನ್ ಈಸ್ 4 months. ಅಂದ್ರೆ ಆ ವರ್ಷ ಪ್ರಾಫಿಟ್ ಅರ್ನ್ ಮಾಡಿರೋದು 67,500 ಡಿವೈಡೆಡ್ ಬೈ 12 ಇಂಟು 4. 4 ತಿಂಗಳ ಪ್ರಾಫಿಟ್. 4 ತಿಂಗಳಿಗೆ 22,500. 22,500 ರೂಪಾಯಿ ಆಗುತ್ತೆ. 22,500. ಸೊ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಈಸ್ 1,42,500. 1,42,500 ರೂಪಾಯಿ ಪ್ರಾಫಿಟ್.
ಇದನ್ನ ಶೇರ್ ಆಫ್ ಎಚ್ ಲಿಮಿಟೆಡ್, ಶೇರ್ ಆಫ್ ಹೋಲ್ಡಿಂಗ್ ಕಂಪನಿ 1,42,500 divided by 4 into 3 it comes to 1,06,875. Next, share of minority shareholders, share of minority shareholders 1,42,500 divided by 4 into 1 it comes to 35,625, 35,625. This is the distribution of capital profit in the ratio of 3:1. But ಇಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಬೇಕು. ಜನರಲ್ ರಿಸರ್ವ್ ಬಗ್ಗೆ ಏನೂ ಹೇಳಿಲ್ಲ ಅಂತಂದ್ರೆ ಅಕ್ವಿಸಿಷನ್ಗೆ ಮೊದಲೇ ಇತ್ತು, ಅದಕ್ಕೋಸ್ಕರ ಅದು ಕ್ಯಾಪಿಟಲ್ ಪ್ರಾಫಿಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರೋದು 82,500 ಎಸ್ ಲಿಮಿಟೆಡ್ದು. ಅದರಲ್ಲಿ 67,500 ಈಸ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್. ಈ ವರ್ಷ ಅರ್ನ್ ಮಾಡಿರೋದು 67,500. ಅಂದರೆ ಬ್ಯಾಲೆನ್ಸ್ ಇರೋದು 82,500, ಈ ವರ್ಷ ಅರ್ನ್ ಮಾಡಿರೋದು 67,500, ಮಿಕ್ಕಿದ್ದು 15,000 rupees ಮೊದಲೇ ಇದ್ದಿದ್ದು, ಪ್ರೀವಿಯಸ್ ಇಯರ್ ಇದ್ದಿದ್ದು, ಅದು ಕ್ಯಾಪಿಟಲ್ ಪ್ರಾಫಿಟ್. ಒಂದು ವರ್ಷದಲ್ಲಿ ಅರ್ನ್ ಮಾಡಿರೋದು 67,500, ಒಂದು ವರ್ಷದಲ್ಲಿ 4 ತಿಂಗಳು ಪ್ರೀ ಅಕ್ವಿಸಿಷನ್ನು, 8 ತಿಂಗಳು ಪೋಸ್ಟ್ ಅಕ್ವಿಸಿಷನ್ನು. ಆ 4 ತಿಂಗಳು ಪ್ರೀ ಅಕ್ವಿಸಿಷನ್ ಕ್ಯಾಪಿಟಲ್ ಪ್ರಾಫಿಟ್ ಆಗುತ್ತೆ. ಒಂದು ವರ್ಷಕ್ಕೆ 67,500 ಆದರೆ 4 ತಿಂಗಳಿಗೆ 22,500. ಇದು 3 ಸೇರಿದ್ರೆ ಕ್ಯಾಪಿಟಲ್ ಪ್ರಾಫಿಟ್ಟು. ಅದನ್ನ 3:1 ರೇಷಿಯೋದಲ್ಲಿ ಹೋಲ್ಡಿಂಗ್ ಕಂಪನಿ ಮತ್ತು ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದು ನಂಬರ್ 1. ನೆಕ್ಸ್ಟ್ ನಂಬರ್ 3, revenue profit. Revenue profit. How to calculate the revenue profit? ಒಂದು ವರ್ಷದ ಪ್ರಾಫಿಟ್ 67,500. ಇದು 8 months is post acquisition. Post acquisition is 8 months ಅಂತ ಹೇಳಿದ್ರೆ ಪ್ರಾಫಿಟ್ ಫಾರ್ 8 months. ಪ್ರಾಫಿಟ್ ಫಾರ್ 8 months. 8 months ಅಂತ ಹೇಳಿದ್ರೆ 67,500 divided by 12 into 8 45,000, 45,000 ರೂಪಾಯಿ. 45,000 is the revenue profit. 45,000 ರೂಪಾಯಿ ರೆವಿನ್ಯೂ ಪ್ರಾಫಿಟ್. ಅದನ್ನ ಮತ್ತೆ ಡಿಸ್ಟ್ರಿಬ್ಯೂಟ್ ಶೇರ್ ಆಫ್ ಎಚ್ ಲಿಮಿಟೆಡ್ ಅಥವಾ ಎಚ್ ಕಂಪನಿ. ಸೊ 45,000 divided by 4 into 3. So 33,750. So share of minority shareholders. Share of minority shareholders 45,000 divided by 4 into 1 11,250. 11,250. This is the distribution of revenue profit. ಇದು 3ನೇ ಸ್ಟೇಜ್, 3rd step. Ratio, capital profit and their distribution, revenue profit and their distribution between the holding company and minority shareholders. Next, 4ನೇ step, we have to calculate the minority interest. Minority interest ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. How to calculate the minority interest? ಮೊದಲೇ ಹೇಳಿದ್ದೆ ನಾನು, ಮೈನಾರಿಟಿ ಇಂಟ್ರೆಸ್ಟ್ ಅಲ್ಲಿ 3 ಇಂಪಾರ್ಟೆಂಟ್ ಆದ ಎಲಿಮೆಂಟ್ಸ್ ಇರುತ್ತೆ. ಯಾವ್ಯಾವುದು?
Number 1 is called as value of the shares held by the minority shareholders, the share of capital profit and the share of revenue profit. ಇವು ಮೂರು ಸೇರಿದ್ರೆ ಬರ್ತಕ್ಕಂಥದ್ದನ್ನು ನಾವು ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ. ಮೊದಲು ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಎಷ್ಟು ಶೇರ್ಸ್ ಅವ್ರ ಹತ್ರ ಇರೋದು? 25%. ಆ 25% ಅಂತಂದ್ರೆ ಇರೋದು 3 ಲಕ್ಷ. 3 ಲಕ್ಷಕ್ಕೆ 25%, ಬಿಕಾಸ್ ಇದರಲ್ಲಿ 75% ತಗೊಂಡೋಗ್ಬಿಟ್ಟಿದ್ದಾರೆ, ಮಿಕ್ಕಿತ್ತು 25%. 25% ಈಸ್ 75,000. share of capital profit. Share of capital profit. How much is the share of capital profit to minority shareholders? 35,625. Share of revenue profit. Share of revenue profit. How much is the share of revenue profit? 11,250. 11,250. ಇದು ಮೂರು ಸೇರಿದ್ರೆ ಬರ್ತಕ್ಕಂಥದ್ದನ್ನು ನಾವು ಮೈನಾರಿಟಿ ಇಂಟ್ರೆಸ್ಟ್ 1,21,875. 1,21,875 is the minority interest. ಇದನ್ನ ನಾವು ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ. Next and the last one, number 5, cost of control. Cost of control. ಹೇಗೆ ಕಾಸ್ಟ್ ಆಫ್ ಕಂಟ್ರೋಲ್ ಕಂಡುಹಿಡಿಯೋದು? ಇದರಲ್ಲಿ ಗುಡ್ ವಿಲ್ ಆದರೂ ಬರ್ಬೋದು, ಕ್ಯಾಪಿಟಲ್ ರಿಸರ್ವ್ ಬೇಕಾದರೂ ಬರ್ಬೋದು. ಸೊ ಹೇಗೆ ಕಂಡುಹಿಡಿಯೋದು ಅಂದರೆ ಕಾಸ್ಟ್ ಆಫ್ ಶೇರ್ಸ್ ಅಕ್ವೈರ್ಡ್. ಕಾಸ್ಟ್ ಆಫ್ ಶೇರ್ಸ್ ಅಕ್ವೈರ್ಡ್. ಕಾಸ್ಟ್ ಆಫ್ ಶೇರ್ಸ್ ಅಕ್ವೈರ್ಡ್ ಇದು ಅಸೆಟ್ ಸೈಡಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಅಟ್ ಕಾಸ್ಟ್ ಅಂತ ಇದೆ ನೋಡಿ. ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಅಟ್ ಕಾಸ್ಟ್ 4,20,000. 4,20,000 ರೂಪಾಯಿ ದುಡ್ಡು ಕೊಟ್ಟು ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದು ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅಸೆಟ್ ಸೈಡಲ್ಲಿ ಇದೆ ನೋಡಿ. ನೆಕ್ಸ್ಟ್, ವ್ಯಾಲ್ಯೂ ಆಫ್ ಶೇರ್ಸ್ ಅಕ್ವೈರ್ಡ್. ವ್ಯಾಲ್ಯೂ ಆಫ್ ಶೇರ್ಸ್ ಅಕ್ವೈರ್ಡ್. ಎಷ್ಟು ವ್ಯಾಲ್ಯೂ ಆಫ್ ಶೇರ್ಸ್ ಅಕ್ವೈರ್ಡ್? 75% ಆಫ್ 3 lakh. 25% ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹತ್ರ ಇದೆ. ಇನ್ನು 75% ಶೇರ್ಸ್ನ ತಗೊಂಡೋಗ್ತಾರೆ. ಆ 75% ಅಂದರೆ 2,25,000. 2,25,000. ಇದಕ್ಕೆ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಎಷ್ಟು ಕ್ಯಾಪಿಟಲ್ ಪ್ರಾಫಿಟ್ನ ಶೇರು ಹೋಲ್ಡಿಂಗ್ ಕಂಪ್ನಿಗೆ? 1,06,875. 1,06,875. ಅಲ್ಲಿಗೆ 3,31,875. 3,31,875. 3,31,875 ರೂಪಾಯಿ ಬೆನಿಫಿಟ್ ಬರ್ತಾ ಇದೆ. ಬಟ್ ಅವರು ಪೇ ಮಾಡ್ತಿರೋದು 4,20,000. ದ ಡಿಫರೆನ್ಸ್ ಈಸ್ 88,125. 88,125 ರೂಪಾಯಿನ ಜಾಸ್ತಿ ಪೇ ಮಾಡ್ತಿದ್ದಾರೆ. ಕೊಡ್ತಿರೋದು 4,20, ಬೆನಿಫಿಟ್ ಬರ್ತಿರೋದು 3,31,875. ದೇ ಆರ್ ಪೇಯಿಂಗ್ ಮೋರ್ ದ್ಯಾನ್ ವಾಟ್ ದೇ ಹ್ಯಾವ್ ರಿಸೀವ್ಡ್. ಆ ರಿಸೀವ್ ಮಾಡ್ತಾ ಇರೋದಕ್ಕಿಂತ ಜಾಸ್ತಿ ಪೇ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನು ನಾವು ಗುಡ್ ವಿಲ್, ದಿಸ್ ಈಸ್ ಕಾಲ್ಡ್ ಆಸ್ ಗುಡ್ ವಿಲ್. ಇದನ್ನ ಗುಡ್ ವಿಲ್ ಅಂತ ಕರಿತೀವಿ. ಇನ್ ದಿಸ್ ವೇ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಕಂಟ್ರೋಲ್. ಕಾಸ್ಟ್ ಆಫ್ ಕಂಟ್ರೋಲ್ ಅಲ್ಲಿ ಗುಡ್ ವಿಲ್ ಬರುತ್ತೆ.
ಈ ಮೈನಾರಿಟಿ ಇಂಟ್ರೆಸ್ಟ್ ಲೈಬಿಲಿಟಿ ಸೈಡಲ್ಲಿ ಬರುತ್ತೆ, ಗುಡ್ ವಿಲ್ ಅಸೆಟ್ ಸೈಡಲ್ಲಿ ಬರುತ್ತೆ. ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ we have to prepare a consolidated balance sheet. Consolidated balance sheet of H Limited and its subsidiary S Limited as on 31st March 2012. 31st March 2012. 31st March 2012. We have to prepare a vertical balance sheet. So according to ಹೊಸ ಶೆಡ್ಯೂಲ್ ಪ್ರಕಾರ ಮಾಡಬೇಕು ನಾವು ಕ್ಯಾಪಿಟಲ್ ಅಂಡ್ ಲೈಬಿಲಿಟೀಸ್. ಇದು ಹಳೆ ಶೆಡ್ಯೂಲ್ ಅಲ್ಲೇ ಮಾಡ್ತಾ ಇದ್ದೀನಿ ನಾನು. ಕ್ಯಾಪಿಟಲ್ ಅಂಡ್ ಲೈಬಿಲಿಟೀಸ್. ಈಗ ಮೊದಲು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಇದೆ ನೋಡಿ ಅದೇ ರೀತಿ ಮಾಡಿ. ಶೇರ್ ಹೋಲ್ಡರ್ಸ್ ಫಂಡ್ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಹೋಲ್ಡಿಂಗ್ ಕಂಪನಿ ಶುಡ್ ಬಿ ಟೇಕನ್, ದಟ್ ಈಸ್ 12 lakh. 12 ಲಕ್ಷ ಬರೀ ಹೋಲ್ಡಿಂಗ್ ಕಂಪನಿ ಮಾತ್ರ ತಗೋಬೇಕು. ನೆಕ್ಸ್ಟ್ ರಿಸರ್ವ್ಸ್. ರಿಸರ್ವ್ ಸಹ ಅಷ್ಟೇನೆ, ಓನ್ಲಿ ಹೋಲ್ಡಿಂಗ್ ಕಂಪನಿ 2,25,000. 2,25,000. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಚ್ ಲಿಮಿಟೆಡ್ ಎಷ್ಟಿದೆ? ಎಚ್ ಲಿಮಿಟೆಡ್ 1,35,000. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಯಾಕೆ? we have to add revenue profit of share of holding company. ಹೋಲ್ಡಿಂಗ್ ಕಂಪನಿ ಶೇರ್ ಇದೆಯಲ್ಲ ಅದನ್ನ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 33,750. ಎರಡೂ ಸೇರಿದ್ರೆ 1,68,750. 1,68,750. Next, current liabilities. Current liabilities ಅದರಲ್ಲಿ sundry creditors H Limited, S Limited 1,80,000, 1,20,000, total 3 lakh. ಎರಡೂ ಸೇರಿದ್ರೆ 3 lakh. ನೆಕ್ಸ್ಟ್ ಇದಕ್ಕೆ ಮೈನಾರಿಟಿ ಇಂಟ್ರೆಸ್ಟ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ. ಮೈನಾರಿಟಿ ಇಂಟ್ರೆಸ್ಟ್ ಹೌ ಮಚ್ ಇದೆ? ಮೈನಾರಿಟಿ ಇಂಟ್ರೆಸ್ಟ್ 1,21,875. So these are all the items total. Next, asset side. Asset side, the very first one is goodwill. Goodwill, how much is the goodwill? Goodwill we have calculated as 88,125. 88,125. Next, fixed assets. Fixed assets ಎಷ್ಟು? ಎಚ್ ಲಿಮಿಟೆಡ್, ಎಸ್ ಲಿಮಿಟೆಡ್. ಎಚ್ ಲಿಮಿಟೆಡ್ 8,25,000. ಎಸ್ ಲಿಮಿಟೆಡ್ 1,50,000. ಟೋಟಲ್ 9,75,000. 9,75,000. Next one is current assets. H Limited, S Limited. Current assets is 4,95,000 of H Limited. S Limited 4,57,500. 4,57,500.
ಟೋಟಲ್ 9,52,500. 9,52,500. 9,52,500. That's all. Total. ಇದನ್ನು ಟೋಟಲ್ ಮಾಡಿದಾಗ 625. 5 2 7 8 15ಕ್ಕೆ ಇದು ಇನ್ನ ಒಂದು 13 8 21ಕ್ಕೆ ಒಂದು ಇನ್ನ ಒಂದು 20,15,625. 20,15,625. ಇದು 750. 20,15,625. 20,15,625. In this way, we have to prepare a consolidated balance sheet. ಈ ರೀತಿಯಾಗಿ ಒಂದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ನಾವು ಪ್ರಿಪೇರ್ ಮಾಡಬೇಕು. ಈ 5 ಸ್ಟೆಪ್ಸು ಇಂಪಾರ್ಟೆಂಟು, ಡೇಟ್ ಇಂಪಾರ್ಟೆಂಟು. ನೀವು ಕ್ಯಾಪಿಟಲ್ ಪ್ರಾಫಿಟ್ನ ಕಂಡುಹಿಡಿಯಬೇಕಾದಾಗ 4 months, ರೆವಿನ್ಯೂ ಪ್ರಾಫಿಟ್ ಈಸ್ 8 months. ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ 82,500 ರೂಪಾಯಿ ಕೊಟ್ಟಿದ್ದಾರೆ. ಅದು ಟೋಟಲ್ 31st March 2012 ಇದ್ದಂಥ ಬ್ಯಾಲೆನ್ಸು. ಅದರಲ್ಲಿ 67,000 ಈ ವರ್ಷ ಅರ್ನ್ ಮಾಡಿರ್ತಕ್ಕಂಥ ಪ್ರಾಫಿಟ್ಟು. ಅಲ್ಲಿಗೆ ಮಿಕ್ಕಿದ 15,000 ಮೊದಲೇ ಇದ್ದಂಥ ಪ್ರಾಫಿಟ್ಟು, ಕ್ಯಾಪಿಟಲ್ ಪ್ರಾಫಿಟ್ಟು. ಈ ವರ್ಷ ಅರ್ನ್ ಮಾಡಿರೋದು 67,500. ಅದರಲ್ಲಿ 4 ತಿಂಗಳು ಮಾತ್ರ ಪ್ರೀ ಅಕ್ವಿಸಿಷನ್ನು. ಪ್ರೀ ಅಕ್ವಿಸಿಷನ್ ಅಂದರೆ ಕ್ಯಾಪಿಟಲ್ ಪ್ರಾಫಿಟ್ಟು. 4 ತಿಂಗಳಿಗೆ 22,500. ಅಲ್ಲಿಗೆ ಮೊದಲೇ ಇದ್ದಂಥ ಜನರಲ್ ರಿಸರ್ವು, ಮೊದಲೇ ಇದ್ದಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, 4 ತಿಂಗಳು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇವು 3 ಸೇರಿ ಕ್ಯಾಪಿಟಲ್ ಪ್ರಾಫಿಟ್ಟು 1,42,500. ಅದನ್ನು ಡಿಸ್ಟ್ರಿಬ್ಯೂಷನ್ನು. ರೆವಿನ್ಯೂ ಪ್ರಾಫಿಟ್ ಅಂತ ಹೇಳಿದ್ರೆ ಈ ಡೇಟಿಂದ ಈ ಡೇಟ್ಗೆ ಅರ್ನ್ ಮಾಡಿರ್ತಕ್ಕಂಥ ಪ್ರಾಫಿಟ್ನ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್. ಅಕ್ವೈರ್ ಮಾಡಿದ್ಮೇಲೆ ಮಾಡಿರೋದು 8 ತಿಂಗಳು. ಒಂದು ವರ್ಷಕ್ಕೆ 67,500 ಆದರೆ 8 ತಿಂಗಳಿಗೆ ಎಷ್ಟು? ಅದು 45,000. ಅದನ್ನು ಡಿಸ್ಟ್ರಿಬ್ಯೂಷನ್ನು. ರೇಷಿಯೋ 75%, 25%. Ratio capital profit, revenue profit and their distribution among the holding company and minority shareholders ಆದಮೇಲೆ minority interest. 3 ಲಕ್ಷ ಟೋಟಲ್ ಸೇಲ್ಸು. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹತ್ರ ಇರೋದು 25%, 75,000. ಅವರ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ಟು, ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್ಟು, ಇವು 3 ಸೇರಿದ್ರೆ ಮೈನಾರಿಟಿ ಇಂಟ್ರೆಸ್ಟು 1,21,875. It should be shown on the liability side of the balance sheet. Next, cost of control. ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅಥವಾ ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಅಂತ ಕೊಟ್ಟಿರ್ತಾರೆ. ಅಂದರೆ ಎಸ್ ಲಿಮಿಟೆಡ್ ಶೇರ್ಸ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಎಸ್ ಲಿಮಿಟೆಡ್ 4,20,000 ರೂಪಾಯಿನ ಪೇ ಮಾಡಿದೆ. ದಟ್ ಈಸ್ ಕಾಸ್ಟ್. ಅದು ಕಾಸ್ಟ್ ಆಫ್ ಶೇರ್ಸ್ ಅಕ್ವೈರ್ಡ್. ಅಷ್ಟು ಕಾಸ್ಟ್ ಕೊಷ್ಟಕ್ಕೆ ಅವರು ಬಂದಿರೋದು ಎಷ್ಟು? 75% ಆಫ್ ದ ಶೇರ್ಸ್. 3 ಲಕ್ಷದಲ್ಲಿ 75%, 25% ಮೈನಾರಿಟಿ ಶೇರ್ ಹೋಲ್ಡರ್ಸ್ ಹತ್ರ ಇತ್ತು, ಮಿಕ್ಕಿದ್ದು 75%. 3 ಲಕ್ಷಕ್ಕೆ 75% ಅಂದರೆ 2,25,000 ರೂಪಾಯಿ ಶೇರ್ಸ್ ಬಂದು 1,06,875 ರೂಪಾಯಿ ಕ್ಯಾಪಿಟಲ್ ಪ್ರಾಫಿಟಲ್ಲಿ ಶೇರ್ ಬಂದಿತ್ತು. ಅವೆರಡೂ ಸೇರಿದ್ರೆ 3,31,875. ಕೊಟ್ಟರೆ 420, ಬರ್ತಾ ಇರೋದಿಷ್ಟು. ದ ಡಿಫ್ರೆನ್ಸ್ ಜಾಸ್ತಿ ಪೇ ಮಾಡ್ತಾ ಇದ್ದೀವಿ. ಅದನ್ನು ಗುಡ್ ವಿಲ್ ಅಂತ ಕರಿತೀವಿ. ಗುಡ್ ವಿಲ್ ಅಪಿಯರ್ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಒಂದು ಅಸೆಟ್ ಸೈಡಿನ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡಲ್ಲಿ ಗುಡ್ ವಿಲ್ ಅಪಿಯರ್ ಆಗುತ್ತೆ. ಈ ರೀತಿ 5 ಸ್ಟೆಪ್ಸ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು. ದ ಡೇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಡೇಟ್ ಇದೆಯಲ್ಲ, ಡೇಟ್ ಆಫ್ ಅಕ್ವಿಸಿಷನ್ ಈಸ್ 31/7. ಡೇಟ್ ಆಫ್ ಅಕ್ವಿಸಿಷನ್ ಇದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಕ್ಕಂಥ ಡೇಟು.
ಅಂದರೆ ಇಲ್ಲಿಂದ ಇಲ್ಲಿ ತನಕ ಪೋಸ್ಟ್ ಅಕ್ವಿಸಿಷನ್. ಈ ಡೇಟಲ್ಲಿ ಬ್ಯಾಲೆನ್ಸ್ ಶೀಟ್ ಆಗಿದ್ರೆ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ಡೇಟು 31st March 2011. 11 ಇಂದ 31st 3 2011 ಇಂದ 31st 7 2011 ಗೆ 4 months. 31st 7 2011 ಇಂದ 31st March 2012 ಗೆ 8 months. 4 months is pre-acquisition, 8 months is post-acquisition. ಅದರ ಪ್ರಕಾರವಾಗಿ ಕ್ಯಾಪಿಟಲ್ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್ನ ನಾವು ಡಿಸೈಡ್ ಮಾಡಿಕೊಂಡು ಮಾಡಬೇಕು. ಇನ್ ದಿಸ್ ವೇ ವಿ ಹ್ಯಾವ್ ಟು ಪ್ರಿಪೇರ್ ಎ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇದು ಸಣ್ಣ ಪ್ರಾಬ್ಲಮ್ಮು. ಇದಕ್ಕೆ ಬೇರೆ 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 ರೀತಿಯ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಮತ್ತು ಈ ಬ್ಯಾಲೆನ್ಸ್ ಶೀಟನ್ನು ನಾವು ಸಿಸ್ಟಮ್ಯಾಟಿಕ್ ವೇನಲ್ಲಿ ಒಂದು ಪ್ರೊಸೀಜರ್ ಪ್ರಕಾರವಾಗಿ ಒಂದು ಹೊಸ ಫಾರ್ಮ್ಯಾಟಲ್ಲಿ ಮಾಡಬೇಕಾಗತ್ತೆ. ಅದನ್ನೆಲ್ಲ ನಾನು ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ಅದನ್ನೆಲ್ಲ ಆಫ್ಲೈನ್ ಕ್ಲಾಸಸ್ ಬಂದಾಗ ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ಡೀಟೈಲ್. ಸೊ ಅದಕ್ಕೋಸ್ಕರವಾಗಿ ಇದೇ ರೀತಿಯ ಇನ್ನೊಂದೆರಡು ಡೇಟ್ಸ್ಗಳು ಬರುತ್ತಲ್ಲ, ಡಿಫ್ರೆಂಟ್ ಡೇಟ್ಸು, ಆ ಡಿಫ್ರೆಂಟ್ ಡೇಟ್ಸ್ಗಳು ಬರ್ತಕ್ಕಂಥದ್ದು ಕ್ಯಾಪಿಟಲ್ ಪ್ರಾಫಿಟು ರೆವಿನ್ಯೂ ಪ್ರಾಫಿಟ್ನ ಯಾವ ರೀತಿ ಮಾಡ್ತಕ್ಕಂಥದ್ದು, ಆ ರೀತಿದ್ದು ಇನ್ನೂ ಒಂದು 3-4 ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಹೇಳ್ಕೊಟ್ಟು ಆಮೇಲೆ ನಾವು ಅಷ್ಟೊತ್ತಿಗೆ ಆಫ್ಲೈನ್ ಕ್ಲಾಸಸ್ ಶುರುವಾದರೆ ಇನ್ ಡೀಟೇಲ್ ಆಗಿ ನಾವು ಹೋಲ್ಡಿಂಗ್ ಕಂಪ್ನಿನ ಮಾಡೋಣ. ಇದನ್ನು ನೋಡ್ಕೊಳ್ಳಿ. ಇಫ್ ಯು ಹ್ಯಾವ್ ಎನಿ ಡೌಟ್, ಯಾವುದೇ ರೀತಿಯ ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್ ಬೈ ಕಾಲಿಂಗ್ ಮೀ. ನನ್ನನ್ನು ಕಾಲ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಪೇಷನ್ಸ್ ಲಿಸ್ನಿಂಗ್.